ಒಂದು ನಿಮಿಷ ಸರ್ ಬೇಕಾದ್ರೆ ಸರ್ ಬನ್ನಿ ಪೂಜೆ ಮಾಡ್ತೀನಿ ಬನ್ನಿ ಸರ್ ब्रह्मांडपालनायके जगदम्बरगद्रक्षक जगज्जननी ओंकारस्वरूपिणी जयकारस्वरूपिणी जयकारस्वरूपिणी ಒಂದು ನಿಮಿಷ ಮೇಡಮ್ ಇಲ್ಲಿ ನೋಡಿ ಮುಂದೆ ಬನ್ನಿ ಮೇಡಮ್ ಚೂರು ಮುಂದೆ ಬನ್ನಿ ನೀವು ಓಕೆ 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 ಸರ್ ಕ್ಯಾಮ್ರಾ ಒಂದು ನಿಮಿಷ ರೀ ಓಕೆನಾ ಸಾರಿ ಸರ್ ಸಾರಿ ಆಕ್ಷನ್ ಬಿಲ್ಲಾರಿ ಚಿತ್ರ ಶತದಿನೋತ್ಸವ ಕಾಣಲಿ ಅಂತ ಹೇಳಿ ಈ ಬಂಡಿಕಾಳಿ ಅಮ್ಮ ದೇವಸ್ಥಾನದ ಆಸ್ಥಾನದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಚಿತ್ರದ ಮುಹೂರ್ತಕ್ಕೆ ಶುಭ ಹಾರೈಸಲು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರುಗಳು, ಸಿನಿಮಾ ರಂಗದ ಧುರೀಣರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದವರು ಮತ್ತು ನಟ ನಟಿಯರು. ಸೊ ಈ ಚಿತ್ರ ಬಿಲ್ಲಾರಿ ಒಂದು ನಾನು ಸಬ್ಜೆಕ್ಟ್ ಕೇಳಿದೆ, ಅದಕ್ಕೆ ಅಟ್ಲೀಸ್ಟ್ ಬಿಲ್ಲಾರಿ ಅಂದರೆ ಏನು ಹೇಳಿ ಸಾಕು, ಸಬ್ಜೆಕ್ಟ್ ಕೇಳಕ್ಕೆ ಹೋಗಬೇಡಿ ಅಂತಲೂ ಕೂಡ ಸಬ್ಜೆಕ್ಟ್ ಏನೋ ತುಂಬ ಸಸ್ಪೆನ್ಸ್ ಆಗಿದೆ ಅನ್ನೋಂಥದ್ದು ಇದ್ದಿದ್ದಕ್ಕೆ ಆಯಿತು ಬಿಲ್ಲಾರಿ ಅಂದರೆ ಏನು ಅದನ್ನೇ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಕೇಳಿಕೊಂಡೆ. ಹೇಳಿದ್ರು ಅದೊಂದು ರಾಜನ ಕತೆ, ಒಂದು ಜನಾಂಗದ ರಾಜನ ಕತೆ ಅಂದರು. ಸಾಕು, ಇನ್ನು ಮುಂದಿನ ಏನು ಹೇಳೋಕ್ಕೆ ಹೋಗಬೇಡಿ, ಯಾಕಂದ್ರೆ ಮತ್ತು ಅವರು ರಿವೀಲ್ ಆಗೋದು ಬೇಡ ಅಂಥೇಳಿ. ಸೊ ಈ ಒಂದು ಚಿತ್ರ ನಾನು ಇವತ್ತು ಒಂದು ವಿಚಾರವನ್ನು ಭಾಳ ದಿವಸಗಳಿಂದ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಆದರೆ ಅದನ್ನು ಹೇಳೋದಕ್ಕೆ ಅವಕಾಶ ಆಗಿರಲಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಜ್ಞಾಪಕ ಬಂದಿರಲಿಲ್ಲ. ಇವತ್ತು ಈ ಮಂಗಳೂರಿನ ತಂಡ ಏನಾದರೂ ಕರ್ನಾಟಕ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅಂದರೆ ಅದು ಮಂಗಳೂರಿನ ಬಂಟ್ರು ಮತ್ತು ಶೆಟ್ರು ತಂಡ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ಭಾಳಷ್ಟು ಅಂದರೆ ನನ್ನ ಕಾಂತಾರ ಆಗ್ಬೋದು ಮತ್ತು ಇದೆಲ್ಲ ಭಾಳ ಅಲ್ಲಿವರೆಗೂ ಅಲ್ಲಿಂದ ಬಂದಿರೋರು, ನಿಮ್ಮ ತಂಡನೂ ಕೂಡ ಮಂಗಳೂರು ಜನ ಜಾಸ್ತಿ ಇದ್ದಂಗಿದ್ದಾರೆ ಅಲ್ವಾ? ಅದೇ ಮಂಗಳೂರು ಅದೇ 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 ಮಂಗಳೂರು ಬೆಂಗಳೂರು ಕೊಲಾಬ್ರೇಷನ್, ವೆರಿ ಗುಡ್. ಸೊ ನಾನು ಅದೇ ಸಂಪೂರ್ಣವಾಗಿ ಆಗದೆ ಹೋದ್ರು ಅಟ್ಲೀಸ್ಟ್ ಕೊಲಾಬ್ರೇಷನಲ್ಲಿ ಇದ್ದರೆ ಇನ್ನೂ ಸ್ವಲ್ಪ ಹೆಚ್ಚಿನ ನಾರ್ಮಲ್ಗಿನ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ತುರ್ತು ಕಾರ್ಯಕಾರಿ ಸಮಿತಿಯ ಸಭೆಗೆ ಹೋಗಬೇಕಾದ್ರಿಂದ ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು. ವೇದಿಕೆ ಮೇಲಿರೋ ಎಲ್ಲ ನನ್ನ ಸ್ನೇಹಿತರುಗಳು ಮಾತಾಡ್ತಾರೆ, ಭಾಳಷ್ಟು ಜನ ಸ್ನೇಹಿತರುಗಳಿದ್ದಾರೆ, ಎಲ್ಲರೂ ಅವ್ರವ್ರದ್ದೇ ಆದಂಥ ವಿಚಾರಗಳನ್ನ ಅವ್ರು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಬಿಲ್ಲಾರಿ ಅನ್ನುವಂಥದ್ದು ನಿಜಕ್ಕೂ ಒಂದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಯಾಕಂತಂದರೆ ಇದನ್ನು ನಾವು ಕತೆ ಮಾಡಬೇಕಾದ್ರೆ ತುಂಬ ಒಂದು ಹಾರ್ಡ್ ವರ್ಕಾಗಿ ಮಾಡಿದ್ದೀವಿ. ಆದ್ದರಿಂದ ಇದ್ರ ಬಗ್ಗೆ
ನಿಮ್ಗೆ ಏನು ಅನಿಸುತ್ತೆ ನೀವು ಅವರವರ ಭಾವನೆಗಳು ತಕ್ಕಂತಾರೆ ಅವರು ಏನು ಅನ್ಕೋತಾರೆ ಅದರೇ. ಏನದು ಬಿಲ್ಲಾರಿ ಅಂದರೆ ಏನದು ಸರ್? ಇದು ಬಿಲ್ಲಾರಿ ಅಂತದ್ದು ನಿಮಗೆ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಬಿಲ್ಲಾರಿ ಅಂದರೆ ನಿಮಗೆ ಅದರಲ್ಲೇನು ಉತ್ತರ ಸಿಗುತ್ತೆ. ಈ ಬಿಲ್ಲಾರಿ ಅನ್ನುವಂಥದ್ದು ನೀವು ಕಂಪ್ಲೀಟಾಗಿ ಅರ್ಥ ಬೇಕಂದರೆ ಬಂದು ನೀವು ಸಿನಿಮಾವನ್ನು ನೋಡಬೇಕಾಗುತ್ತೆ. ನೋಡಿ ಒನ್ಲೈನ್ ಏನಾದರೂ ಹೇಳಬೇಕಲ್ಲಮ್ಮ. ಅಲ್ಲ, ಈಗ ಆ ಬಿಲ್ಲಾರಿ ಅನ್ನೋದು ಒಂದು ಡಿಕ್ಷನರಿಲಿ ಹುಡುಕಿದಾಗ ಅದರ ಅರ್ಥ ಇರೋದು ಬೇರೆ. ಇಲ್ಲಿ ನಾವು ಕೊಟ್ಟಿರುವಂಥದ್ದು ಒಂದು ಪಾತ್ರದ ಹೆಸರು ಇದೆ. ಈ ಒಂದು ಪಾತ್ರದ ಹೆಸರು, ಆದರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂಥ ಒಂದು ಹಿಸ್ಟಾರಿಕಲ್ ಥರ ಒಂದು ಸಬ್ಜೆಕ್ಟನ್ನು ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀವಿ. ಈ ಪೋಸ್ಟಲ್ಲಿರುವಂಥದ್ದು ಯಾರು? ಅರುಣ್ ಸಾಗರ. ಈ ಪೋಸ್ಟಲ್ಲಿರುವಂಥದ್ದು ಒಂದು ಕೇವಲ ಒಂದು ಪಾತ್ರ ಆಗಿದೆ. ಅಂದರೆ ಆ ವ್ಯಕ್ತಿ ಯಾರು ಅಂತ? ಆ ವ್ಯಕ್ತಿ ಕೇವಲ ಒಂದು ಸಂತಾಲ ಅನ್ನುವಂಥ ಬರುವಂಥ ಒಂದು ಕ್ಯಾರೆಕ್ಟರ್ ಇರೋದು. ಅರುಣ್ ಸಾಗರ್ ಥರ ಇದ್ದಾರೆ ಅವರೆಲ್ವಾ? ಅದೇ ಪಾತ್ರದ ಹೆಸರು ಸಂತಾಲ್ ಅಂತಾರೆ. ಪಾತ್ರಧಾರಿ ಬಂದು ಬಲರಾಮ್ ಸರ್ ಅಂತ ಇದ್ದಾರೆ, ನಮ್ಮ ಕಲಾವಿದರು. ಬಲರಾಮ್ ಪಂಚಾಳ್ ಅಂತಾರೆ. ಬಲರಾಮ್ ಪಂಚಾಳ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಾಡಿದಂತ ಇದೆ ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ದಾಖಲಾತಿಗಳು ನಮ್ಗೆ ಸಿಗಲಿಲ್ಲ. ಬಟ್ ಇದು ಬಿಲ್ಲಾರಿ ಅನ್ನುವಂಥದ್ದು ಒಂದು ಟ್ರೈಬ್ಸ್ ಜನಾಂಗದ ಒಂದು ರಾಜನ ಕಥೆ ಅನ್ನೋದು ಇದೆ ಆಲ್ರೆಡಿ. ಬಟ್ ಇದು ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲ. ಈ ಕತೆ ಈ ಒಂದು ಹಿನ್ನೆಲೆ ನೋಡಿದ್ರೆ ಬಿಲ್ಸ್ ಅನ್ನುವಂಥದ್ದು ಒಂದು ಟ್ರೈಬ್ಸ್ ಜನಾಂಗ ಇದೆ. ಟ್ರೈಬ್ಸ್ ಆ ಒಂದು ಬೇಸ್ ಇಟ್ಕೊಂಡು ಇದನ್ನ ನಾವು ಸರ್ಚ್ ಮಾಡಿ ಸಂಶೋಧನೆಯಿಂದ ನೋಡಿ ಕೆಲವೊಂದೆಲ್ಲ ಪುಸ್ತಕಗಳನ್ನ ಗ್ರಂಥಗಳನ್ನ ಸ್ಟಡಿ ಮಾಡಿ ಈ ಒಂದು ಟೈಟ್ಲನ್ನು ಈ ಕತೆಗೆ ಪೂರಕವಾಗಿ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ಆ ಕಮ್ಯುನಿಟಿ ಜನ ಯಾವ ಪ್ರಾಂತ್ಯದಲ್ಲಿದ್ದಾರೆ? ಈಗ ಆ ಪ್ರಾಂತ್ಯದಲ್ಲಿರೋದು ಆ್ಯಕ್ಚುಲಿ ಕರ್ನಾಟಕದಲ್ಲಿ ತುಂಬ ಜನ ಕಡಿಮೆ ಇರೋದು, ತುಂಬ ಜಾಸ್ತಿ ಇರೋದು ಗುಜರಾತು ಹಾಗೆ ರಾಜಸ್ಥಾನದಲ್ಲಿ ಇರೋದು. ಇವತ್ತು ಭಾರತದಾದ್ಯಂತ ಇರೋದು 11 ಲಕ್ಷ ಜನ ಇವತ್ತು ಬಿಲ್ಸ್ ಜನಾಂಗ ಇದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ. ಶೂಟಿಂಗ್ ಎಲ್ಲೆಲ್ಲಿ ಮಾಡ್ತೀರಾ ಸರ್? ಇದು ಬಂದು ನಾವು ಒಂದು ಪ್ಲಾನ್ ಮಾಡಿರೋ ಪ್ರಕಾರ ಅಂದರೆ ಅರಸೀಕೆರೆ, ಹಾಸನ, ಚಿಕ್ಕಮಗಳೂರು, ಧಾರವಾಡ, ಅಣ್ಣಿಗೆರೆ, ಆಮೇಲೆ ಗಜೇಂದ್ರಗಡ ಕೋಟೆ, ಯಾಣ ಅಂತ ಈ ಥರ ಎಲ್ಲ ಪ್ಲಾನ್ ಮಾಡ್ಕೊಂಡು ಇಟ್ಟಿದ್ದೀವಿ. ಇಲ್ಲಿ ಬೆಂಗಳೂರು ಸ್ವಲ್ಪ ಇಲ್ಲ, ಬೇರೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಮುಂಚೆ ಒಂದು ಸೂರ್ಯಕೋಟೆ ಅಂತ ಸಿನಿಮಾ ಮಾಡಿದರೆ ಅದು ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ನಿಂತೋಯಿತು. ಹೀಗಾಗಿ ಇದು ನನಗೆ ಫಸ್ಟು ಸಿನಿಮಾವಾಗಿ ಈಗ ನಿರ್ದೇಶನ ಮಾಡ್ತಾ ಇರೋದು. ಸರ್ ನಂದು ಹುಣಸಾಳ್ PG ಅಂತ, ಗೋಕಾಕ್ ತಾಲೂಕಿನ ಬೆಳಗಾಂ ಡಿಸ್ಟ್ರಿಕ್ಟ್ ಸರ್. ಇಲ್ಲಿ ಮುಖ್ಯವಾದ ಕಲಾವಿದಗಳು ಅಂದರೆ ನವೀನ್ ಬೋಂದೆ ಸರ್, ನಮ್ಮ ಕಾಂತಾರ ಖ್ಯಾತಿಯ ನವೀನ್ ಬೋಂದೆ ಸರ್, ಹಾಗೆ ಪ್ರಕಾಶ್ ತಿಮ್ಮಿನಾಡು ಸರ್, ಆಮೇಲೆ MK ಮಠ್ ಸರ್ ಇದ್ದಾರೆ, ನಾಗೇಂದ್ರ ಸರ್ ಇದ್ದಾರೆ, ಹಾಗೆ ನಮ್ಮ ಚೈತ್ರಾ ಲೋಕನಾಥ್ ಅವರು ನಾಯಕಿಯಾಗಿ ಮಾಡ್ತಾ ಇದ್ದಾರೆ, ಡಿಸ್ಟ್ರಿಕ್ಟ್ ಶೆಟ್ಟಿ ಸರ್ ಹೀರೋ ಆಗಿ ಮಾಡ್ತಿದ್ದಾರೆ, ನೆಕ್ಸ್ಟ್ ಬಲರಾಮ್ ಸರ್ ಇದ್ದಾರೆ, ಆಮೇಲೆ ಇನ್ನೂ ಪ್ರಕಾಶ್ ಬೆಳವಾಡ್ ಸರ್ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಇನ್ನೂ ಅದು ಡಿಸೈಡ್ ಆಗಿಲ್ಲ. DOP ಆಗಿ ಅಗಸ್ತ್ಯ ಯುಗೌಡ ಅವರು, ಆಮೇಲೆ ಸುಭಾಷ್ ಅಂದ್ಬಿಟ್ಟು ಮ್ಯೂಸಿಕ್ಕು ಚೆನ್ನಾಗಿ, ಆಮೇಲೆ ನಮ್ಮ ಮರವಂತೆ ಸರ್ ಅವರು ಲಿರಿಕ್ಸ್ ಬರಿತಾ ಇದ್ದಾರೆ. ಇದಕ್ಕೆ ಈ ಒಟ್ಟು 4 ಸಾಂಗ್ಗಳಿದೆ. ಆ 4 ಸಾಂಗಲ್ಲಿ ಒಂದು ಸಾಂಗ್ ಇವರು ಲಿರಿಕ್ಸ್ ಬರಿತಾ ಇದ್ದಾರೆ. ನೆಕ್ಸ್ಟ್ ಫೈಟ್ ಇದೆ, 4 ಫೈಟ್ ಮಾಡಿದ್ವಿ. ಒಟ್ಟು ಒಂದು ಕಮರ್ಷಿಯಲ್ ಆಗಿ ಒಂದು ಸಿನಿಮಾವನ್ನು ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ನಾವು ಪ್ರಿಪ್ರೇಷನ್ ಎಲ್ಲ ಪ್ಲಾನ್ ಮಾಡಿದ್ವಿ. ಪ್ರಿಪ್ರೇಷನ್ ಪ್ಲಾನ್ ಮಾಡ್ಕೊಂಡು ಇನ್ನೊಂಚೂರು ಒಂದು 10th ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ಲಾನಿಂಗ್ ಇದೆ. ನನ್ನ ಹೆಸರು ರಿಶ್ವಿಕ್ ಶೆಟ್ಟಿ ಅಂತ. ಇದಕ್ಕೆ ಮುಂಚೆ ಇದು ನನ್ನ ಮೊದಲನೇ ಸಿನಿಮಾ, ಚೊಚ್ಚಲ ಸಿನಿಮಾ. ಇದಕ್ಕೆ ಮುಂಚೆ ನಾನು ಡ್ರಾಮಾ ಮತ್ತು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿ. ಈ ಸಿನಿಮಾಗೆ ಏನು ತಯಾರಿ ಮಾಡ್ಕೊಂಡಿದ್ದೀವಿ? ಹೀರೋ ಆಗಿ ಬರೋದಕ್ಕೆ ಟ್ರೈನಿಂಗ್ ಹೋಗಿದ್ದೀರಾ? ಹಾಂ, ಖಂಡಿತ ಸರ್, ಟ್ರೈನಿಂಗ್ ಹೋಗಿದ್ದೀನಿ, ಜಿಮ್ಗೆಲ್ಲ ಹೋಗ್ತಾ ಇದ್ದೀನಿ, ಮತ್ತು ಫೈಟ್ ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದೀನಿ. ನೀವೇ ಪ್ರೊಡ್ಯೂಸರ್? ಹಾಂ ಹೌದು, ನಾವೇ ಪ್ರೊಡ್ಯೂಸರ್. ಅಂದರೆ ಅದು ಆ್ಯಕ್ಚುಲಿ ಫುಲ್ ಪಾತ್ರದ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ರೆ ಅದು ಸ್ಟೋರಿನೇ ನಾನು ಒಂದು ಎಳೆ ಬಿಟ್ಟು ಕೊಟ್ಟಂಗೆ ಆಗ್ತಾ ಇರುತ್ತೆ. ಅದಕ್ಕೆ ಅಲ್ಲ, ಏನಾಗಿರ್ತೀರಾ
ಒಂದು ರಾಜನ ಪಾತ್ರ, ಇನ್ನೊಂದು ಆಫೀಸರ್ ಪಾತ್ರ, ಈ ಥರ ಇರುತ್ತೆ. ಫುಲ್ ಸಸ್ಪೆನ್ಸಲ್ಲಿ ಹೋಗುತ್ತೆ. ಮತ್ತು ಸಸ್ಪೆನ್ಸ್, ಥ್ರಿಲ್ಲರ್, ಕಾಮಿಡಿ ಎಲ್ಲ ರಸಗಳು ಇದರಲ್ಲಿದೆ ಚಿತ್ರದಲ್ಲಿ. ಆ್ಯಕ್ಚುಲಿ ಪೌರಾಣಿಕ ಮತ್ತು ಈಗಿಂದು ಎರಡೂ ಇದೆಯಾ? ಎರಡಕ್ಕೂ ಅಂದರೆ 1990s ಬ್ಯಾಕ್ ಡ್ರಾಪಲ್ಲಿ ಆ ಥರ ಮೂವಿ ಸ್ಟಾರ್ಟ್ ಆಗುತ್ತೆ. ಪ್ರೊಡ್ಯೂಸರ್ ಆಗಿದ್ದೀರಿ, ಹೇಗೆ ಅಂದರೆ ನೀವೇ ಕತೆ ಬರೆದು ನೀವೇ ಪ್ರೊಡ್ಯೂಸ್ ಮಾಡಿ ಡಿಸೈಡ್ ಮಾಡಿದ್ದ ಹೇಗೆ? ಅಥವಾ ಪ್ರೊಡ್ಯೂಸರ್ ಸಿಗಲಿಲ್ಲ ಅಂತ ನೀವು ಮಾಡಿದ್ದ? ಹಾಗಿಲ್ಲ, ಅದು ನಾವು ನಮ್ಮ ಒಂದು ಕಂಟ್ರೋಲಲ್ಲಿದ್ದರೆ ನಮಗೆ ಏನು ಕೆಲಸ ಮಾಡೋದು ಈಸಿ ಅಲ್ವಾ, ಅದೊಂದು ಕಾರಣದಿಂದ. ಮತ್ತು ನಾವೇ ಒಂದು ಕತೆ ಮಾಡಬೇಕಂತ ಮುಂಚೆಯಿಂದನೂ ನಮಗೆ ಒಂದು ಆಸಕ್ತಿ. ಅಂದರೆ ಅದರ ಸಲುವಾಗಿ ನಾವೆಲ್ಲ ಒಂದು ತಂಡ ಕೂತ್ಕೊಂಡು ಒಂದು ಸ್ಟೋರಿ ಮಾಡಿ ಎಲ್ಲ ಡಿಸ್ಕಷನ್ಸ್ ಮೂಲಕ ಒಂದು ಒಳ್ಳೆ ಕತೆ ಬಂದಿದೆ. ಈ ಸ್ಟೋರಿ ಹುಡ್ಕೊಂಡಿದ್ದೆ ಯಾಕಂದ್ರೆ ನೀವೇ ಸ್ಟೋರಿ ಬರೆದಿರೋದು. ಹೌದು. ಸೊ ಒನ್ಲೈನ್ ಏನು ಹೇಳ್ಬೋದು ನೀವು ಈ ಸ್ಟೋರಿ ಬಗ್ಗೆ? ಅದೇ ಹೇಳ್ತಾ ಇಲ್ಲ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ನಮ್ಮನ್ನು ಆಶೀರ್ವದಿಸಿ. ಯಾಕಂದರೆ ಒಳ್ಳೆಯ ಸಬ್ಜೆಕ್ಟು, ಹೊಸ ಸಬ್ಜೆಕ್ಟು, ವಿಭಿನ್ನವಾದ ಕಂಟೆಂಟು ಎಲ್ಲನೂ ಇದೆ. ಎಲ್ಲ ರೀತಿಯ ಒಂದು ನವರಸಗಳು ಈ ಸಿನಿಮಾದಲ್ಲಿದೆ. ಬಂದು ಆಶೀರ್ವಾದ ಮಾಡಬೇಕು. ಓಕೆ. ಪ್ರೇರಣೆ, ಒಂದು ಹೊಸ ವಿಭಿನ್ನವಾಗಿ ಏನೋ ಒಂದು ಹೊಸದು ಕಂಟೆಂಟ್ ಕೊಡಬೇಕು. ಈಗೆಲ್ಲ ನಾರ್ಮಲ್ ಆಗಿ ಎಲ್ಲ ಬರೋ ಅಂಥ ಒಂದು ಮಾಮೂಲಿಯಾಗಿ ಸಿನಿಮಾ ಶೈಲಿ ಆ ರೀತಿ ಬೇಡ, ಡಿಫ್ರೆಂಟಾಗಿ ಮಾಡೋಣ ಅಂತ ಒಂದು ಯೋಚನೆಯಿಂದ ಒಂದು ಹೊಸ ಕಥೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಈಗೆಲ್ಲ ಬರ್ತಿರೋದಲ್ಲಿ ಕರಾವಳಿಗೆಲ್ಲ ದೈವದ ಕಥೆಗಳು ಬರ್ತಾ ಇದೆ. ಹಾಂ ಸರ್, ದೈವದ್ದು. ಹೌದು. ಆ ಥರದಲ್ಲಿ ಏನಾದರೂ ನೀವಿದ್ದೀರಾ ಅಂತ? ಸ್ವಲ್ಪ ದೈವದ್ದು ಇದೆ, ಆದರೆ ಕಂಪ್ಲೀಟ್ ದೈವದ ಬೇಸ್ಡೇ ಇಲ್ಲ. ಕೊನೆಯಲ್ಲಿ ಕೆಲವೊಂದು ಸನ್ನಿವೇಶಗಳು ಬರುತ್ತೆ. ಪುನರ್ಜನ್ಮ ರಿಲೇಟೆಡ್ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕಂತಂದರೆ ಇದು ಒಂದು ಕಮರ್ಷಿಯಲ್ ಆಗಿ ಮೂವಿ ಆಗಿರುತ್ತೆ. ಕೇವಲ ಕಾಲ್ಪನಿಕವಾಗಿ ಒಂದು ಇತಿಹಾಸ ಒಂದು ಎತ್ತಿ ಬೆಳೆಸುವಂಥ ರೀತಿಯಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಮಾಡಿರೋದು. ಪಾತ್ರದ ಹೆಸರು ಬಂದು ಕೃತಿ ಅನ್ನೋ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಭಟ್ರು ಮಗಳು ಕ್ಯಾರೆಕ್ಟರ್ ಒಂದು ತುಂಬ ಮುಗ್ಧ ಕ್ಯಾರೆಕ್ಟರ್ ಇದು. ನನಗೆ ಈ ಪಾತ್ರ ಕೊಟ್ಟಿದ್ದಂಥ ಬರ್ಮಣ್ಣ ಸರ್ಗೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಶ್ರೀಕ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಮೂಲಕ. ಆ್ಯಂಡ್ ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಈಗ ನಮ್ಮ ತಂಡದಲ್ಲಿ. ಸೊ ಎಲ್ಲರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆ ಆಗ್ತಾ ಇದೆ. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಶೂಟ್ ಸ್ಟಾರ್ಟ್ ಆಗಲಿ ಅಂತ. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಟೇಜ್ ಮೇಲಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ. ಇದು ಫಸ್ಟ್ ಸಿನಿಮಾ ನಿಮ್ಮದು? ಇಲ್ಲ ಸರ್, ಇದು ನನ್ನ 3ನೇ ಸಿನಿಮಾ. ಎರಡು ಯಾವುದು? ಮೊದಲನೇದು ಒಂದು ಹಾರರ್ ಫಿಲ್ಮ್ ಮಾಡಿದೆ, ಅದು ಲಾಸ್ಟ್ ಇಯರ್ ತಾನೇ ಶೂಟ್ ಕಂಪ್ಲೀಟ್ ಆಯಿತು. ಸೊ ಈ ವರ್ಷದಲ್ಲಿ ಅದು ತೆರೆ ಕಾಣ್ಬೋದು. ಹಾಗೆ ನನ್ನ 2ನೇ ಚಿತ್ರ ಬಂದು ಕಾಲೇಜ್ ಕಲಾವಿದ ಅಂತ. ಆ ಸಿನಿಮಾ ಕೂಡ ಲಾಸ್ಟ್ ವೀಕ್ ಶೆಡ್ಯೂಲ್ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಮುಂದೆ ಗೊತ್ತಾಗುತ್ತೆ. ಯಾವುದು ತೆರೆಗೆ ಬಂದಿಲ್ಲ? ಇನ್ನೂ ಬಂದಿಲ್ಲ ಸರ್, ಇನ್ನೂ ರಿಲೀಸ್ ಆಗಿಲ್ಲ. ಇದೇ ಬಂದ್ಬಿಡುತ್ತೆ ಈಗ. ಬೆಂಗಳೂರಿನವರಾ? ಹಾಂ ಸರ್, ಅಂದರೆ ನಾನು ಹುಟ್ಟಿದೂರು ಮೈಸೂರು, ಇರೋದೆಲ್ಲ ಬ್ಯಾಂಗ್ಳೂರು. ಈ ಸಬ್ಜೆಕ್ಟು ನಿಮಗೆ ಹೇಗೆ ಸೂಟ್ ಆಗುತ್ತೆ ಅನಿಸುತ್ತೆ ನಿಮಗೆ? ಅಪ್ ಟು ಬರ್ಮಣ್ಣ ಸರ್, ಅವರು ಡಿಸೈಡ್ ಮಾಡಿದ್ದು ಈ ಕ್ಯಾರೆಕ್ಟರ್ಗೆ ಇವಳೇ ಸೂಟ್ ಆಗ್ತಾರೆ ಅಂತ. ಸೊ ಅವ್ರ ನಿರ್ಧಾರ ಇದು. ಫಸ್ಟ್ ಶೇಡ್ಗೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಅದು ಬಿಟ್ಟು ಬೇರೆ ಏನೂ ಹೇಳೋ ಆಗಿಲ್ಲ. ನಾನು ಹೇಳಿದ್ರೆ ಗುರಾಯಿಸ್ತಾರೆ ಅಲ್ಲಿಂದೊಬ್ರು. ಹೇಳೋ ಹಾಗಿಲ್ಲ. ಖಂಡಿತವಾಗ್ಲೂ. ಚಿತ್ರ ಮುಹೂರ್ತ ಜರುಗಿದ್ದು ಖುಷಿಕರ ಸಂಗತಿ. ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮ ಮಿತ್ರರು ಸೇರಿರೋದು ಇನ್ನೂ ಖುಷಿ. ಈ ಹೊಸ ತಂಡಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲ ಬಂದಿದ್ದೀರಿ. ಆ್ಯಕ್ಚುಲಿ ನನ್ನ ಪಾತ್ರ ಬಂದು ಸಸ್ಪೆನ್ಸು, ಹೇಳಂಗಿಲ್ಲ, ಅದೇ ಥರ ಎಲ್ಲರ ಥರನೇ. ಬಟ್ ಕತೆ ಏನಂದರೆ ಆ್ಯಕ್ಚುಲಿ ಸಿನಿಮಾ ಬಿಗಿನಿಂಗು ಬ್ಯಾನರು ಟೈಟ್ಲು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಹೇಳಬೇಡಿ ಅಂತ ಹೇಳಿದ್ದಾರೆ, ಹಾಗಾಗಿ ಏನೂ ಹೇಳೋಂಗಿಲ್ಲ. ನವೀನ್ ಸರ್ ನನಗೆ ಹಳೆಯ ಪರಿಚಯ, ಅವರು ಅಸೋಸಿಯೇಟಾಗೆಲ್ಲ ಕೆಲಸ ಮಾಡಿದಂಥದ್ದು. ಆಮೇಲೆ ಅಗಸ್ತ್ಯ ನಮ್ಮ ಛಾಯಾಗ್ರಾಹಕರು ಅಷ್ಟೇ. ಹೊಸ ತಂಡ, ಡೈರೆಕ್ಟ್ರು ಆಮೇಲೆ ನಿರ್ಮಾಪಕರು ಬಂದು ಈ ರೀತಿ ಅದು ಇವ್ರ ಮುಖಾಂತರ ಬಂದು ಈ ರೀತಿ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದ್ರು, ಖುಷಿ ಆಯಿತು. ಆಮೇಲೆ ಒಂದು ಹೊಸ ತಂಡ,
ಹೊಸದ್ರಲ್ಲಿ ಅದೊಂದು ನರ್ವಸ್ನೆಸ್ ಇರುತ್ತೆ ನಿರ್ದೇಶಕರಿಗೆ, ಅದು ಅರ್ಥ ಆಗುತ್ತೆ. ಯಾಕಂದರೆ ನಾನು ಮೊದಲನೇ ಬಾರಿ ಇದ್ದಾಗ ನಾನು ಆ ರೀತಿ ಟೆನ್ಷನ್ನು ಅದು ಇದಾಗುತ್ತೆ. ಆಮೇಲೆ ಎಕ್ಸ್ಪೀರಿಯೆನ್ಸ್ ಆಗ್ತಾಗ್ತದೆ, ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆ ರೀತಿ ಎಲ್ಲನೂ ಲೀಲಾಜಾಲವಾಗುತ್ತೆ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಫುಲ್ಲು ರೆಡಿ ಆಗಿಬಿಟ್ಟಿರ್ತಾರೆ ಬೇಕಿದ್ರೆ ಡೈರೆಕ್ಟ್ರು. ಟೆನ್ಷನ್ ಇರುತ್ತೆ. ಏನಿಲ್ಲ, ಎಲ್ಲ ನಮ್ಮ ಮಿತ್ರರೇನೆ. ಹಾಗಾಗಿ ನಾವು ಹೇಗೆ ಅವ್ರನ್ನ ನಾವು ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಅವರು ನಮ್ಮನ್ನ ಬೆಳೆಸ್ತಾರೆ. ಆ ರೀತಿ ಒಳ್ಳೆ ತಂಡ, ಉತ್ಸಾಹಿ ತಂಡ, ಹೊಸ ತಂಡ, ವಿಭಿನ್ನವಾದ ಕತೆ ಮಾಡಿಕೊಂಡು ಬಂದಿದ್ದಾರೆ. ಈ ತಂಡಕ್ಕೆ ಒಳ್ಳೆಯದಾಗಲಿ. ಆಮೇಲೆ ಹೊಸದಾಗಿ ನಿರ್ಮಾಣ ಮಾಡ್ತಿರೋದ್ರಿಂದಾಗಿ ಜವಾಬ್ದಾರಿಗಳು ತುಂಬ ಇರುತ್ತೆ. ಒಂದು ಚಿಕ್ಕ ಟಿಪ್ಸ್ ಕೊಡ್ಬೋದು ನಿಮಗೆ. ನೀವು ಏನು ಅಲ್ಲಿ ಆ್ಯಕ್ಟ್ ಮಾಡೋ ಟೈಮಲ್ಲಿ ಈ ಕಡೆ ಲೆಕ್ಕದು ಹಾಕೊಂಬೇಡಿ. ಯಾಕಂದರೆ ಕಾನ್ಸಂಟ್ರೇಷನ್ ಎರಡೆರಡು ಇದ್ದಾಗ ನಿಮಗೆ ಈ ಕಡೆ ದುಡ್ಡುದು ಯಾರು ಕೊಡಬೇಕು ಅನ್ನೋದು ಟೆನ್ಷನ್ ಇರುತ್ತೆ. ಆಮೇಲೆ ಈ ಕಡೆ ನಿಮಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದಷ್ಟು ಆಗುತ್ತೆ. ಹಾಗಾಗಿ ಅದಕ್ಕೆ ಯಾರೋ ಒಬ್ಬ ನಂಬಿಕಸ್ಥ ಯಾರೋ ಒಬ್ಬ ವ್ಯಕ್ತಿನ ಇಟ್ಟು ಟೆನ್ಷನ್ ಇಲ್ಲದೆ ಆರಾಮಾಗೆ ಡೈರೆಕ್ಟ್ರ್ ಏನು ಹೇಳ್ತಾರೆ, ನೀವು ಆ ಕಥೆಯಲ್ಲಿ ಏನಿದೆ ಆ ಕತೆ ಮೇಲೆ, ಆ ಸಂಭಾಷಣೆ ಮೇಲೆ, ಕ್ಯಾಮ್ರಾಮನ್ ಏನು ಹೇಳ್ತಾರೆ, ಟೆಕ್ನಿಷಿಯನ್ಸ್ ಏನು ಹೇಳ್ತಾರೆ, ಇದ್ರ ಕಡೆ ಗಮನ ಕೊಟ್ಟು ಮಾಡಿದ್ರೆ ಈಸಿಯಾಗಿ ಆಗೋಗುತ್ತೆ. ಒಳ್ಳೆಯದಾಗಲಿ, ಹೊಸ ತಂಡಕ್ಕೆ ಒಳ್ಳೆಯದಾಗಲಿ. ನಿಮ್ಮ ಸಹಕಾರ, ಪ್ರೋತ್ಸಾಹ ಎಲ್ಲ ಇರಬೇಕು. ಪೊಲೀಸ್ ಅಧಿಕಾರಿ ಅಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು DOP ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ರಾಜೇಶ್ ಸರ್ ಆಗಿರ್ಬೋದು, ಬ್ರಹ್ಮಣ್ಣವ್ರಾಗಿರ್ಬೋದು, ನನಗೊಂದ್ಸಲಿ ಬಂದು ಸ್ಟೋರಿ ಹೇಳಿದಾಗ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು. ಸಿನಿಮಾ ಸ್ಟೋರಿ ಕೇಳಿದ್ಮೇಲೆ ನನಗೆ ಅನಿಸಿದವು ಏನು ಅಂದರೆ ಡಿಫ್ರೆಂಟ್ ಆಗಿದೆಯಲ್ಲ ಕತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಕತೆ ಒಪ್ಕೊಂಡಾದ್ಮೇಲೆ ಸುಮಾರು 2 ಸಿನಿಮಾ ಆಫರ್ ಬಂತು. ಬಿಲ್ಲಾರಿಗೋಸ್ಕರ ಆ ಸಿನಿಮಾ ಎಲ್ಲ ನಾನು ಕಳ್ಕೊಂಡೆ. ಏನಕ್ಕೆ ಅಂದರೆ 2 ಸಿನಿಮಾ ಮಾಡೋದು ಒಂದೇ, ಈ ಬಿಲ್ಲಾರಿ ಅನ್ನೋದು ಒಂದು ಸಿನಿಮಾ ಮಾಡೋದು ಒಂದೇ ಅಂದ್ಬಿಟ್ಟು ಅದಕ್ಕೋಸ್ಕರ 2 ಸಿನಿಮಾನು ನಾನು ಆಫರ್ ಕಳ್ಕೊಂಡೆ ಬಿಲ್ಲಾರಿಗೋಸ್ಕರ. ಯಾಕೆಂದರೆ ಬಿಲ್ಲಾರಿ ಸ್ಟೋರಿ ಕೇಳಿದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ರಾಜೇಶ್ ಸರ್ ರಿಶ್ವಿಕ್ ಶೆಟ್ಟಿ ಸರ್ ಆಗಿರ್ಬೋದು, ನಾನು ಕೇಳಿದ ಕ್ಯಾಮ್ರಾ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅವ್ರು ಒಂದೇ ಮಾತು ಹೇಳಿದ್ದು, ಅದೇನಾರ ಆಗಲಿ ಎಷ್ಟಾರ ಆಗಲಿ ಅಗಸ್ತ್ಯವರೇ, ನಿಮಗೆ ಯಾವ ಕ್ಯಾಮ್ರಾ ಬೇಕು, ಏನು ಎಕ್ವಿಪ್ಮೆಂಟ್ಸ್ ಬೇಕು, ನಿಮ್ಮ ಮೇಕಿಂಗ್ಗೋಸ್ಕರ ನೀವೇನು ಬೇಕಾದ್ರೂ ಮಾಡಿ ಅಂತ ಧೈರ್ಯ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಇಂಥ ಪ್ರೊಡ್ಯೂಸರು ಬರಬೇಕು ಅಷ್ಟೇ ಸರ್. ವಾಮ್ಲೈನ್ ಎಷ್ಟು ದಿನ ಪ್ಲಾನ್ ಅನ್ಕೊಂಡಿದ್ದೀವಿ ಸರ್? ನಾವು ಒಂದು 50 ಡೇಸ್ ಅಂತ ಅನ್ಕೊಂಡಿದ್ದೀವಿ ಸರ್. ಸಾಂಗು ಮತ್ತು ಟಾಕಿ ಪೋರ್ಷನ್ ಎಲ್ಲ ಒಂದು 50 ಡೇಸ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಚಿಕ್ಕಮಂಗ್ಳೂರು ಎಲ್ಲ ಸೈಡು ಲೊಕೇಶನ್ ಎಲ್ಲ ನೋಡ್ಕೊಬಂದಾಗಿದೆ. ಇನ್ನೇನು 10 ಇಲ್ಲ 12 ಶೂಟ್ಗೆ ಹೋಗೋದು ಅಷ್ಟೇ ಸರ್. 2 ಕತೆ ಇದೆಯಲ್ಲ, 2 ಮಾಡ್ತಾರೆ ಈಗ, ಹಾಗಾಗಿ 2 ಲೆಕ್ಕ ಬರುತ್ತೆ. ಜನಗಳ ಮೂಲ ಕಥೆಯನ್ನು ಇಟ್ಕೊಂಡು ಇವರು ಕತೆ ಮಾಡಿದ್ದಾರೆ ಅಂತ ಅವ್ರ ಮಾತಲ್ಲೇ ಗೊತ್ತಾಗ್ತಿದೆ. ನನಗೆ ಫೋನ್ ಮಾಡಿದಾಗ ಹೇಳಿದ್ರು, ನೀವೊಂದು ಮುದುಕನ ಪಾತ್ರ ಮಾಡಬೇಕು ಅಂತ. ಈ ಚಂದಕ್ಕೆ ಬೇರೆ ಏನಾದರೂ ಪಾತ್ರ ಯಾರಾದರೂ ಕೊಡ್ತಾರೆ. ಹಾಗಾಗಿ ಇದರಲ್ಲಿ ಒಂದು ಮುಖ್ಯವಾದಂಥ ಮುದುಕನ ಪಾತ್ರ ನಾನು ಮಾಡ್ತಿದ್ದೀನಿ. ಹೊಸದಾಗಿ ಚಿತ್ರರಂಗಕ್ಕೆ ಕಾಲಿಡ್ತಿದ್ದಾರೆ ನಿರ್ಮಾಪಕರು, ನಿರ್ದೇಶಕರು, ಈ ತಂಡ ಎಲ್ಲ. ನೀವು ಪತ್ರಿಕೆಯವರು, ನೀವೊಂದು ಮಾತು ಬರೆದ್ರೆ ಸಾಕು, ಅದು 4 ಜನಕ್ಕೆ ತಲುಪುತ್ತೆ. 4 ಜನರಿಂದ 4,000, 4 ಲಕ್ಷಕ್ಕೂ ತಲುಪುತ್ತೆ. ದಯವಿಟ್ಟು ಈ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಿದ್ದೀನಿ. ಅಲ್ಲ, ಇದರಲ್ಲಿ ಏನೋ ಹೀರೋ ತಾತನ ಇಲ್ಲ ಹೀರೋಯಿನ್ ತಾತನ? ಹೇಳಿ ಮಠ ಅವ್ರು ಹೇಳಿ. ನನಗೆ ಅವರು ಕತೆ ಹೇಳಿಲ್ಲ, ನಾನು ಮುದುಕ ಅಂತ ಹೇಳಿದ್ದಾರೆ, ಅದಕ್ಕಾಗಿ ಮುದುಕನ ಗೆಟಪ್ಪಲ್ಲೇ ಬಂದಿದ್ದೀನಿ. ಸರಿ, ಮುದುಕ ಯಾರಿಗೆ? ಮಠ ಅವ್ರೆ ಯಾರಿಗೆ? ಕತೆ ಒಳಗೆ ಸೇರಿರೋದಂತ ಅದು ನನಗೆ ಎಂತ ಹೇಳಿಲ್ಲ. ನನ್ನ ಪಾತ್ರದ ಬಗ್ಗೆ ನನಗೆ ಏನು ಹೇಳಿಲ್ಲ. ಅದು ಹೊಸ ತಂಡದ ಹೊಳಪು, ಅದ್ರ ಜೊತೆ ಒಂದಿಷ್ಟು ಅನುಭವಿಗಳ ಹೊಳಪು ಸೇರಿ ನಡೀತಾ ಇರುವಂಥ ಒಂದು ಸಿನಿಮಾ. ಮೊದಲ ಬಾರಿಗೆ ನಿರ್ಮಾಣ ಮತ್ತು ನಾಯಕನಾಗಿ ನಟಿಸ್ತಾ ಇರುವಂಥ ಒಂದು ಜವಾಬ್ದಾರಿ ರಿಶ್ವಿಕ್ ಶೆಟ್ಟಿ ಅವರಿಗೆ ಒಳ್ಳೆಯದಾಗಲಿ, ಹಾಗೆ ನಮ್ಮ ಬರ್ಮಣ್ಣ ಅವರಿಗೂ ಒಳ್ಳೆಯದಾಗಲಿ. ಸೊ ಇವರು ನೋಡೋದಕ್ಕೆ ನಂತರ ಕಾಲೇಜ್ ಹುಡುಗರ ಥರ ಕಾಣ್ತಾರೆ, ಬಟ್ ತುಂಬ ಅನುಭವ ಇದೆ ಸಿನಿಮಾ ರಂಗದಲ್ಲಿ. ಓಂ ಸಾಯಿ ಪ್ರಕಾಶ್ ರಾವ್ ಸರ್ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ, ತುಂಬ ಅನುಭವ ಇದೆ. ಹಾಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿರುವಂಥ ಒಬ್ಬ ಅನುಭವಿ ನಿರ್ದೇಶಕ, ಅವರಿಗೆ ಒಳ್ಳೆಯದಾಗಲಿ. ಇನ್ನು ನನ್ನ ಕೆಲಸದ ಬಗ್ಗೆ ಹೇಳೋದಾದರೆ ಸಾಹಿತ್ಯವನ್ನು ಬರಿತಾ ಇದ್ದೀನಿ ಈ ಸಿನಿಮಾಗೆ.
ಮೊದಲ ಬಾರಿಗೆ ನಾನು ಸುಭಾಷ್ ಅವ್ರ ಜೊತೆ ಕೆಲಸ ಮಾಡ್ತೇನೆ. ಸುಭಾಷ್ ಅವರು ಮೂಲ ಚೆನ್ನೈಯವರು. ನನಗೆ ತುಂಬ ಖುಷಿಯಾಗಿದ್ದು ಅವರು ಇದಕ್ಕೂ ಮುಂಚೆ ಒಂದು 2 ಕನ್ನಡ ಸಿನಿಮಾಗಳನ್ನು ಮಾಡಿದ್ದಾರೆ. ಕನ್ನಡ ಸಿನಿಮಾಗಳನ್ನು ಮಾಡ್ತಾ ನಾನು ಹೇಳಿದೆ, ಹಿಂಗೆ ಸರ್ ನೀವು ಚೆನ್ನಾಗಿ ಕನ್ನಡ ಮಾತಾಡ್ತೀರಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಸರ್ ನಾನು ರೆಕಾರ್ಡಿಂಗ್ ಮಾಡ್ತಾ ಒಂದು ತಿಂಗಳಲ್ಲೇ ಕನ್ನಡ ಕಲ್ತ್ಬಿಟ್ಟಿದ್ದೀನಿ ಸರ್ ಅಂತ. ಕರ್ನಾಟಕಕ್ಕೆ ಬಂದು 10-20 ವರ್ಷ ಅದು ಕೂಡ ಕನ್ನಡ ಕಲಿಯೋ ಮನ್ಸು ಮಾಡಲ್ಲ ಕೆಲವರು. ಬಟ್ ಅವರು ಕಲ್ತಿರೋ ಉದ್ದೇಶ ಅಂದರೆ ಸಿನಿಮಾ ಭಾಷೆ ಭಾವನೆಗಳು ಅರ್ಥ ಆದಷ್ಟು ಬೇಗ ನಾವು ಕನೆಕ್ಟ್ ಆಗ್ಬೋದು ಟೆಕ್ನಿಷಿಯನ್ಸ್ ಜೊತೆ ಅನ್ನೋ ಒಂದು ಉದ್ದೇಶಕ್ಕೆ. ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಒಳ್ಳೇದಾಗಲಿ, ಸಂಪೂರ್ಣ ತಂಡಕ್ಕೆ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಈ 4 ಹಾಡು ಅಂತ ಹೇಳಿದ್ರು, ಹಾಡಿದ್ದು ಮಾತ್ರ ಡಿಸ್ಕಷನ್ ಆಗಿದೆ. ಸೊ ಒಂದು ಹಾಡು ನಾನು ಬರೀತಾ ಇರೋದು ಪ್ರೇಮ ಗೀತೆ. ಸೊ ಹೀರೋಯಿನ್ ಇರುವಂಥ ಒಂದು ಪ್ರೇಮ ಗೀತೆ ತುಂಬ ಚೆನ್ನಾಗಿ ಒಂದು ಟ್ಯೂನ್ ಮಾಡಿದ್ದಾರೆ. ಒಂದು ರೂಟೆಡ್ ಹಾಡು ಆಗುವಂಥ ಎಲ್ಲ ಸಾಧ್ಯತೆ ಆ ರೀತಿ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ತುಂಬ ಒಂದು ರೂಟೆಡ್ ಆಗಿ ತುಂಬ ಫ್ರೀಡಮ್ ಇದೆ, ನಿಮಗೆ ನಿಮ್ಮದೇ ಆದ ಶೈಲಿಯನ್ನು ಎಕ್ಸ್ಪ್ಲೋರ್ ಮಾಡುವಂಥ ಫ್ರೀಡಮ್ ಇದೆ. ಹಾಗಾಗಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಮುದಾಯದ ಹಾಡು ಕೂಡ ಏನಾದ್ರು ಕ್ಯಾರಿ ಮಾಡ್ತಾರೆ, ಆ ಸಮುದಾಯದ ಹಾಡು ಏನಾದ್ರು ಇಲ್ಲ ಅದೇನು ಡಿಸ್ಕಷನ್ ಆಗಿಲ್ಲ. ಈಗ ಸದ್ಯ ಕಂಪೋಸ್ ಆಗಿರೋದು ಒಂದೇ ಹಾಡು, ಹಾಗಾಗಿ ನಾವು ಅದರದ್ದು ಮೀಟಿಂಗ್ ಆಗಿ ಸಂಪೂರ್ಣ ಅದ್ರ ಮೇಲೆ ಫೋಕಸ್ ಮಾಡ ಅಂತೇಳಿ. ಸೊ ಬೇರೆ ಸಾಂಗ್ ಬಗ್ಗೆ ಇನ್ನೂ ಏನು ಡಿಸ್ಕಷನ್ ಆಗಿಲ್ಲ ಸರ್. ಥ್ಯಾಂಕ್ ಯು. ನಿಮ್ಮನ್ನು ನೋಡ್ತಾ ಮಾತಾಡ್ತಿದ್ದಾರೆ. ಯಾಕಂದ್ರೆ ಈ ಸಿನಿಮಾ ಕೂಡ ಕಾಂತಾರ ಹೇಗೆ ನನಗೆ ಭವಿಷ್ಯ ಕೊಟ್ಟಿತ್ತು, ಈ ಸಿನಿಮಾ ಕೂಡ ನನಗೆ ಭವಿಷ್ಯ ಕೊಡುತ್ತೆ, ಎಲ್ಲ ನಟ ನಟಿಯರಿಗೆ ಭವಿಷ್ಯ ಕೊಡುತ್ತೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂದ್ರೆ ಇಲ್ಲಿ ಒಂದು ಸಿನಿಮಾದ ಪಾತ್ರಗಳು ಮತ್ತೆ ಆ ಸನ್ನಿವೇಶಗಳು ನೈಜತೆಗೆ ಪೂರಕವಾಗಿದೆ. ಮತ್ತೆ ಪ್ರತಿಯೊಂದು ಕೆಲವು ಸೀನ್ಗಳಲ್ಲಿ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಇದ್ದ ಕಾರಣ ನನ್ನನ್ನು ಮ್ಯಾಂಗ್ಳೂರಿಂದ ಕರೆಸ್ಕೊಂಡು ಬಂದು ಒಳ್ಳೆ ಚೆನ್ನಾಗಿ ನೋಡಿ ಎಲ್ಲ ಬರೆಸಿದ್ದಾರೆ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮಾಧ್ಯಮ ಮಿತ್ರರೊಂದಿಗೆ ಬಂದದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಸಿನಿಮಾವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಹೊಸ ಹೀರೋಯಿನ್ ಅಲ್ಲ, 3 ಸಿನಿಮಾ ಆಗಿದೆ, ಇದು ಸೇರಿ 3 ಸಿನಿಮಾ ಆಗುತ್ತೆ. ಮತ್ತೆ ಎಲ್ಲ ಕಲಾವಿದರು ಮುನ್ನೆಲೆಗೆ ಬರ್ತಾರೆ. ಎಲ್ಲ ಕಲಾವಿದರು ಮುನ್ನೆಲೆಗೆ ಬರಬೇಕೆಂಬುದೇ ನನ್ನ ಆಸೆ. ರಿಷಬ್ ಸರ್ ನಂಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ, ಇವರಿಗೂ ಒಂದು ಸ್ಥಾನ ಆಗಲಿ ಅಂದ್ರೆ ನನ್ನೊಂದು ಆಸೆ ಅಷ್ಟೇ. ಯಾವ ಸ್ಲ್ಯಾಂಗ್ ಇರುತ್ತೆ ಇದು? ಸ್ಲ್ಯಾಂಗ್ ಇಲ್ಲೇ ಯಾವ್ದಾರ ಇರುತ್ತಾ? ಏನು ಸರ್? ಇದ್ರಲ್ಲಿ ಯಾವ ಸ್ಲ್ಯಾಂಗ್ ಇರುತ್ತೆ ಭಾಷೆ? ಅಲ್ಲ, ಒಂದು ಪಾತ್ರ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಆದ್ರೆ ಮತ್ತೆ ಕೆಲವು ಬ್ಯಾಂಗ್ಳೂರ್ ಸ್ಲ್ಯಾಂಗ್ ಅಲ್ಲಿ ಇರುತ್ತೆ. ಎರಡು ಎಲ್ಲ ಮಿಕ್ಸ್ಚರೈಸ್ ಅಲ್ಲಿ ಇರುತ್ತೆ. ಅಂತೂ ಸ್ವಲ್ಪ ಸಿನಿಮಾ ರಿಲೀಸ್ ಆದಾಗ ಇದು ರೋಚಕವಾಗಿರುತ್ತೆ ಅಂತ ಹೇಳಿ ನನ್ನ 100% ಅನಿಸಿಕೆ. ಯಾಕಂದ್ರೆ ಅಷ್ಟು ಕೆಲಸ ಮಾಡಿದ್ದೇವೆ. ಪ್ರತಿಯೊಂದು ಪಾತ್ರಕ್ಕೆ ಸಂಭಾಷಣೆ ಬರೆಯುವಾಗಲೂ ಅದು ನಾವು ಮೂವರುಗಳು ಅನುಭವಿಸಿ ಬರ್ತಿದ್ದೀವಿ. ಹಾಗಾಗಿ ನನಗೆ ಅದರ ಮೇಲೆ ಒಂದು ವಿಶ್ವಾಸ ಇದೆ, ಕತೆ ಮೇಲೆ ವಿಶ್ವಾಸ ಇದೆ, ಮತ್ತೆ ಆ ಸಂಭಾಷಣೆ ಮೇಲೆ ವಿಶ್ವಾಸ ಇದೆ, ಮತ್ತೆ ಎಲ್ಲ ನಟರುಗಳ ಬಗ್ಗೆ ಕೂಡ ವಿಶ್ವಾಸ ಇದೆ. ಮಠ ಸರ್ ಇದ್ದಾರೆ, ನಾಗೇಂದ್ರ ಸರ್ ಇದ್ದಾರೆ, ಅವ್ರುಗಳೆಲ್ಲ ಘಟಾನುಘಟಿಗಳು. ಹಾಗಾಗಿ ನಮಗಂತೂ ಭಯನೇ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಫ್ಯಾಮಿಲಿಗೆ, ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ಸಾರ್ಗೆ, ನಮ್ಮ ಪ್ರೆಸ್ ಪೀಪಲ್ ಎಲ್ರಿಗೆ ನಮಸ್ಕಾರ. ಫಸ್ಟ್ ಈ ಬಿಲ್ಲಾರಿ ಟೈಟಲ್ ನನಗೆ ತುಂಬ ಇಷ್ಟ ಆಗಿದೆ. ಫಸ್ಟ್ ಆಫ್ ಆಲ್ ಸ್ಟೋರಿ ನಾನು ಕೇಳಿಲ್ಲ, ಫಸ್ಟ್ ಟೈಟಲ್ ನನಗೆ ಇಷ್ಟ ಆಗಿದೆ, ಬಿಲ್ಲಾರಿ ಅಂತ ಟೈಟಲ್. ಆಮೇಲೆ ಸ್ಟೋರಿ ನನಗೆ ತುಂಬ ಇಷ್ಟ ಆಗಿದೆ. ಈ ಸ್ಟೋರಿಯಲ್ಲಿ 4 ಸಾಂಗ್ ಇದೆ. ಫಸ್ಟ್ ಸಾಂಗ್ ಕಂಪ್ಲೀಟ್ ಆಗಿದೆ, ನಮ್ಮ ಪ್ರಮೋದ್ ಸರ್ ಲಿರಿಕ್ಸಿಸ್ಟ್ ಇದ್ದಾರೆ ಅಲ್ಲಿ. ಮತ್ತು 3 ಸಾಂಗ್ ವೇಟಿಂಗ್ಲಿದೆ. ಕಂಪೋಸಿಂಗ್ ಆಲ್ಮೋಸ್ಟ್ ಫಿನಿಶ್, ಲಿರಿಕ್ಸ್ ಮಾತ್ರ ವೇಟಿಂಗ್ಲಿದೆ. ಬಿಲ್ಲಾರಿ ನನಗೆ 4th ಸಿನಿಮಾ. ಆಲ್ರೆಡಿ 3 ಸಿನಿಮಾ ಕಂಪ್ಲೀಟ್ ಆಗಿದೆ ಕನ್ನಡಲ್ಲಿ. ನನ್ನ ಹೆಸರು ಸುಭಾಷ್, ಐ ಆಮ್ ಫ್ರಮ್ ಚೆನ್ನೈ. ರೆಕಾರ್ಡಿಂಗ್ ಇದು ಚಾಲೆಂಜ್ ಆಗಿರುತ್ತೆ ನಿಮಗೆ? ಡೆಫಿನೆಟ್ಲಿ ಸರ್. ಸಿನಿಮಾಗಳಿಗೆ ರೆಕಾರ್ಡಿಂಗ್ ತುಂಬ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಐ ವಿಲ್ ಡೂ ಸರ್, ಡೆಫಿನೆಟ್ಲಿ ಐ ವಿಲ್ ಡೂ. ಡೆಫಿನೆಟ್ಲಿ ಐ ಆಮ್ ವೇಟಿಂಗ್ ಆಲ್ಸೋ ಫಾರ್ ರೆಕಾರ್ಡಿಂಗ್ಗೆ. ನಾನು ತುಂಬ ವೇಟಿಂಗ್ಲಿದ್ದೇನೆ. ಡೆಫಿನೆಟ್ಲಿ ಮಾಡ್ತೀನಿ ಸರ್, ಡೆಫಿನೆಟ್ಲಿ ಚೆನ್ನಾಗಿ ಮಾಡ್ತೀನಿ ಸರ್. ಯಾರು ಆಡ್ತಾ ಇದ್ದಾರಾ? ವಿ ಪಿ ಸರ್ ಮಾತಾಡೋ ಪ್ಲಾನ್ ಇದೆ ಸರ್. ಮತ್ತು ವಿ ಪಿ ಸರ್ ಹತ್ರ ಮಾತಾಡಿದೆ. ಮತ್ತು ಸಿಂಗರ್ಸ್ ಇನ್ನೂ ಪ್ಲಾನ್ ಆಗಲ್ಲ. ಸೊ ಎಲ್ಲ ಪ್ಲಾನಿಂಗ್ ಇದೆ ಸರ್. ಈ ತಿಂಗಳಲ್ಲಿ ಪ್ಲಾನ್ ಕಂಪ್ಲೀಟ್ ಆಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು. ನಮಸ್ಕಾರ. ಆ ಪಾತ್ರ ನೀವೇನದು? ಪಾತ್ರ ಬಗ್ಗೆ ಮಾತಾಡಿ. ಆ ಪಾತ್ರ ಬಗ್ಗೆ ಏನು ಹೇಳಿಲ್ಲ ನಮಗೆ, ಅಷ್ಟೇ. ಒಂದು ಪಾತ್ರ ಇದೆ ಮಾಡಿ ಅಂದರು, ಅದು ಮಾಡ್ತಾ ಇದ್ದೀನಿ. ಪಾತ್ರ ಬಗ್ಗೆ ಏನು ಗೆಟಪ್ ಏನಕ್ಕೆ ಅಂತ ಏನು ಹೇಳಿಲ್ವಾ? ಏನು ಹೇಳ್ಬೇಡಿ ಇಲ್ಲ, ಏನು ಹೇಳಿಲ್ಲ. ಅದೇ ಆ ಪಾತ್ರದ ಇದು ಹೋಗ್ಬಿಡುತ್ತೆ. ಸರಿ ಬಿಡಿ, ಓಕೆ. ನಮಸ್ಕಾರ ಎಲ್ಲ ಸರ್. ಇದು ಸಿನಿಮಾ ಬಂದು ನನ್ನ 4ನೇ ಸಿನಿಮಾ ಇದೆ. ಇದು 4ನೇ ಸಿನಿಮಾ ಮಾಡ್ತಾಯಿದ್ದೆ. ಇದು ಆ್ಯಕ್ಚುಲಿ ಯಾರೋ ಮಾಡಬೇಕಾಗಿತ್ತು ಸಿನಿಮಾ, ಇದು ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ. ಫುಲ್ ಸಿನಿಮಾ ಇಡ್ತೀರಾ ನೀವು? ಗೊತ್ತಿಲ್ಲ ಸರ್.
ಅವ್ರ ಕೈಯಲ್ಲಿದೆ. ಫುಲ್ ಪೋಸ್ಟಲ್ಲಿ ನೀವೇ ಇದ್ದೀರಲ್ಲ ಅದಕ್ಕೋಸ್ಕರ. ಹೌದು ಸರ್, ಏನೋ ಇರ್ಬೋದೇನೋ ಫುಲ್ಲು, ಗೊತ್ತಿಲ್ಲ ಸರ್. ಓಕೆ. ಉಮೇಶ್ ಅವರೇ ನೀವೆಲ್ಲ ನಿಂತ್ಬಿಟ್ರಿ.